ಹಾಯ್! ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಗ್ರಾಮದಮ್ಮನ ಜಾತ್ರೆ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಐತೆ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೇ ನಾವು ಗ್ರಾಮದಮ್ಮನಿಗೆ ಅಭಿಷೇಕಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಭಿಷೇಕಕ್ಕೆ ಕೊಟ್ಟಿದ್ದೀವಿ. ಇವತ್ತು ಬೆಳಗ್ಗೆ 6 ಎಲ್ಲ ನಾವು ಅಭಿಷೇಕಕ್ಕೆ ಏನೇನು ಬೇಕೋ ಅದೆಲ್ಲ ತರಿಸಿ ಎಲ್ಲ ಜೋಡಿಸ್ಕೊತಾ ಇದ್ದೀವಿ. ಅಂದರೆ ಎತ್ಕೊಂಡು ಹೋಗಿ ನಾವು ಅಭಿಷೇಕಕ್ಕೆ ಕೊಡಬೇಕು. ಅದಕ್ಕೋಸ್ಕರ ನಮ್ಮ ಯಜಮಾನ್ರೆಲ್ಲ ಜೋಡಿಸ್ಕೊಂಡು ಎತ್ಕೊಂಡು ಹೋಗ್ತಾವ್ರೆ. ಹಣ್ಣು, ಹಾಲು, ಬಾಳೆಹಣ್ಣು ಪ್ರತಿಯೊಂದು ನಾವು ಏನೇನು ಕೊಡ್ತೀವೋ ಅದೆಲ್ಲ ತೊಗೊಂಡೋಗಿ ಕೊಟ್ಟರೆ ಅವ್ರು ಅಭಿಷೇಕ ಮಾಡ್ತಾರೆ ಬೆಳಗ್ಗೆನೆ. ಅಭಿಷೇಕ ಆದಮೇಲೆ ಅವ್ರು ಅಲಂಕಾರ ಮಾಡ್ಕೊತಾರೆ ದೇವ್ರದ್ದು. ಇವತ್ತು ನಾಳೆ 2 ದಿವಸ ಜಾತ್ರೆ ನಡೀತಾ ಇರೋದು. ಇವತ್ತು ಬಂದು ಉತ್ಸವ ಇರುತ್ತೆ ಸಂಜೆ ಮೇಲೆ, ಬೆಳಿಗ್ಗೆ ಅಭಿಷೇಕ, ಅಲಂಕಾರ ಇರುತ್ತೆ. ಅಲಂಕಾರ ಬಂದು ಬೇರೆಯವ್ರು ಮಾಡ್ತಾರೆ ಅಲಂಕಾರ. ಇವತ್ತು ತುಂಬ ಚೆನ್ನಾಗಿರತ್ತೆ. ಊರಿನ ಜಾತ್ರೆನೇ ಇದು. ಗ್ರಾಮದಮ್ಮನ ಜಾತ್ರೆ ಅಂದರೆ ಊರಿನ ಜಾತ್ರೆನೇ ಇದು. ಇವತ್ತೇ ಎಲ್ಲರೂ ಸೇರ್ತಾರೆ. ತುಂಬ ಜನ ದೇವಸ್ಥಾನಕ್ಕೆ ಎಲ್ಲರೂ ಸೇರಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇವತ್ತು ನಾವು ಹೋದ ವರ್ಷನೂ ಅಷ್ಟೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಜಾತ್ರೆದು. ನಾವು ಹೋದ ವರ್ಷನೂ ಅಭಿಷೇಕಕ್ಕೆ ಕೊಟ್ಟಿದ್ವಿ, ಪೂಜೆಗೆ ಕೊಟ್ಟಿದ್ವಿ. ಈ ವರ್ಷನೂ ಅಷ್ಟೇ ಪ್ರತಿ ವರ್ಷನೂ ಅಭಿಷೇಕಕ್ಕೆ ಕೊಟ್ಟು ಪೂಜೆಗೆ ಕೊಡ್ತೀವಿ. ಈ ವರ್ಷ ನಮ್ಮ ಯಜಮಾನ್ರು ಬೆಳಗ್ಗೆನೇ ಎತ್ಕೊಂಡು ಹೋಗ್ತಾವ್ರೆ. ಬೇಗ ಕೊಟ್ಟರೆ ಅವರು ಅಭಿಷೇಕ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಹೋಗಿ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾವ್ರೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಭಿಷೇಕಕ್ಕೆ ಒಳಗಡೆ ಹೋಗ್ತಾ ಇದ್ವಿ. ಇನ್ನು ದೇವಸ್ಥಾನ ಬಂದು ಅಲಂಕಾರ ಮಾಡ್ತಾ ಇದ್ರು, ಅಂದರೆ ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ರು. ನೋಡಿ ಎಲ್ಲ ಇನ್ನು ಎಷ್ಟು ರೆಡಿ ಮಾಡ್ತಾವ್ರೆ. ತುಂಬ ಜನ ಹೂವು ಎಲ್ಲ ಹಾಕಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗೋರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಇವಾಗ ಬಂದಿದ್ದೀವಿ ಅಭಿಷೇಕಕ್ಕೆ ಕೊಡೋಕ್ಕೋಸ್ಕರ. ಇನ್ನು ಒಳಗಡೆ ಹೋಗ್ಬೇಕು, ಅಲಂಕಾರ ಮಾಡ್ತಾರೆ. ಒಂದು ಜಾತ್ರೆ ಅಂದರೆ ಎಷ್ಟು ಫ್ಲವರ್ಸ್ ಡೆಕೋರೇಷನ್ ಮಾಡ್ತಾರೆ, ಲೈಟಿಂಗ್ಸ್ ಇರತ್ತೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸತ್ತೆ. ಯಾವುದೇ ಜಾತ್ರೆ ಆದ್ರೂ ನಮ್ಮ ಜಾತ್ರೆ ಜ್ಞಾಪನ ಬರುತ್ತೆ ನಮಗೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಕೊಟ್ಬಿಟ್ಟು ಬಂದ್ವಿ. ಇವಾಗ ಮನೇಲಿ ಹೂವು, ಚೌಡಮ್ಮನಿಗೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ಮಸಾಲೆ ದೋಸೆ ಒಳಗೆ ಖಾರದ ಚಟ್ನಿ 3/4 ಜಾರ್ ರುಬ್ಬಿದ್ದೀವಿ ನೋಡಿ. ಇಷ್ಟು ದೊಡ್ಡ ಜಾರಲ್ಲಿ ಇಷ್ಟು ಮಸಾಲೆ ದೋಸೆಗೆ ತೆಲ್ಗಟ್ಲೆ ಅಲ್ಸಂಡೆ. ಹಲೋ ನೆಡ್ಕೊಂಡು ಬಾ. ಹಾಂ ಬರ್ತೀನಿ.
ಮನೇಲಿ ಚೌಡಮ್ಮನ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಟಿಫನ್ ಎಲ್ಲ ರೆಡಿ ಮಾಡಿದ್ದೀವಿ. ಪೂಜೆ ಆದಮೇಲೆ ಹೋಗಿ ಟಿಫನ್ ಮಾಡ್ಕೊಬೇಕು. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಮತ್ತು ಅವಲಕ್ಕಿ ಮಾಡ್ಕೊಂಬಂದಿದ್ದೀವಿ. ರಸಾಯನ ಅವಲಕ್ಕಿ ಬಾಳೆಹಣ್ಣು ಹಾಕಿ ರಸಾಯನ ಮಾಡ್ಕೊಂಬಂದಿದ್ದೀವಿ. ಪ್ರಸಾದನೂ ರೆಡಿ ಆಗಿತ್ತು. ಆಮೇಲೆ ಸೀರೆ ಬ್ಲೌಸ್ ಪೀಸ್ ಎಲ್ಲ ದೇವ್ರಿಗೆ ಮಡ್ಲಕ್ಕಿ ತೊಗೊಂಬಂದಿದ್ದೀವಿ. ಇವಾಗ ಪೂಜೆ ಮಾಡಿಕೊಡ್ತಾರೆ, ಅಂದರೆ ಮಹಾಮಂಗಳಾರತಿ ಮಾಡ್ತಾರೆ. ಚಂದ ಇಲ್ಲ ಇದು ಮಡ್ಲಕ್ಕಿ ಇದು ಕೊಡ್ತೀನಿ, ಅದು ಕೊಡ್ತೀನಿ. పెట్టే ಗ್ರಾಮದಮ್ಮನಿಗೆ ಅಭಿಷೇಕ ಆಯಿತು. ಪ್ರಸಾದ ಎಲ್ಲ ಹಂಚ್ಬಿಟ್ಟು ಇವಾಗ ಮನೆಗೆ ಬಂದು ಟಿಫನ್ ಮಾಡ್ತಾ ಇದ್ವಿ. ದೋಸೆ ಹಾಕ್ಕೊಂಡು ಮಸಾಲೆ ದೋಸೆ ಟಿಫನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡಬೇಕು. ಮತ್ತು ಇವತ್ತು ನಮ್ಮ ಅಜ್ಜಿಯವ್ರು ಬರ್ತಾವ್ರೆ ಯಶವಂತಪುರದಿಂದ. ಗಂಗಮ್ಮನ ಮಾಡೋಕ್ಕೆ ನಮ್ಮ ಅಜ್ಜಿಯವ್ರು ಬರ್ತಾವ್ರೆ. ಆ ವಿಡಿಯೋ ಬಂದು ನಾಳೆ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಬಂದು ಜಾತ್ರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಿರ್ಗಾ ಮಧ್ಯಾಹ್ನದ ಮೇಲೆ ನಾವು ದೇವಸ್ಥಾನದ ಹತ್ರ ಬಂದಿದ್ವಿ. ಅಲಂಕಾರ ನೋಡೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರ ಅಂತೂ. ಸಖತ್ತಾಗಿತ್ತು. ನೋಡೋಕ್ಕೆ ಒಂದು 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಚಿತ್ರಾನ್ನ ಮತ್ತು ಅವರೆಕಾಯಿ ಗೊಜ್ಜು ಪಾಯಸ ಮಾಡಿದ್ವಿ. ಇವತ್ತು ಹಬ್ಬ ಅಲ್ವಾ, ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಮಂಗಳಾರತಿ ತೊಗೊಂಡು ನಾವು ಇವಾಗ ಸಂಜೆ ಮೇಲೆ ಬಂದು ಗ್ರಾಮದಮ್ಮನಿಗೆ 3 ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ. ಅಂದರೆ 1 ವರ್ಷ ಬಿಟ್ಟು 1 ವರ್ಷ ಜಾತ್ರೆ ಮಾಡ್ತಾರೆ. ನಾನು 2 ವರ್ಷದಿಂದನೇ ನಾನು ಅಪ್ಲೋಡ್ ಮಾಡಿರೋದು. ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 2 ವರ್ಷ ಆಗೋಯ್ತಲ್ವಾ, ಅದಕ್ಕೋಸ್ಕರ ನಾನು 2 ವರ್ಷದ ಮುಂಚೆ ಅಪ್ಲೋಡ್ ಮಾಡಿರೋದು. ನಮ್ಮೂರಿನ ಗ್ರಾಮದಮ್ಮನ ಜಾತ್ರೆ 3 ದಿವಸ ಮಾಡ್ತಾರೆ. ಮಂಗಳವಾರ, ಬುಧವಾರ, ಗುರುವಾರ. ಮೊದಲನೇ ದಿವಸ ಬಂದು ನಮ್ಮ ವಿಶ್ವಕರ್ಮ ಜನಾಂಗದವರು ಅಮ್ಮನ್ನ ಮಣ್ಣಲ್ಲಿ ತಿದ್ದಿ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಅವರು ನಮ್ಮನ್ನು ಕೂಗಿರ್ತಾರೆ, ಅಮ್ಮನಿಗೆ ಅಲಂಕಾರ ಮಾಡಿ ಬನ್ನಿ ಅಂತ. ಅದನ್ನು ಮೊದಲನೇ ದಿವಸ ಬಂದು ನಮ್ಮೂರಿನ ಕೋಟೆ ಬೀದಿಯಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಮ್ಮನ್ನ ತಿದ್ದಿದ್ದು ಮಣ್ಣಲ್ಲಿ. ಅವಾಗ ತಾನೇ ಮಣ್ಣು ತಂದು ಅಮ್ಮನಿಗೆ ಇದು ಮಾಡಿ ಮಾಡ್ತಾರೆ. ಇನ್ನೊಬ್ಬ ಮನೆ ತಂದಿಂದ ಅಮ್ಮನಿಗೆ ಮಡ್ಲಕ್ಕಿ, ಸೀರೆ, ಮಾಂಗಲ್ಯ, ಕಾಲುಂಗುರ ಎಲ್ಲ ತಂದು ಅಮ್ಮನಿಗೆ ಅಲಂಕಾರಕ್ಕೆ ಏನು ಬೇಕೋ ಆ ಅಮ್ಮ ಅವರೆಲ್ಲ ಅವ್ರ ಮನೆ ತಂದವರು ತರ್ತಾರೆ. ತಂದಾಗ ನಾವು ಬಂದು ಅಲಂಕಾರ ಮಾಡೋಕ್ಕೆ ನಮ್ಮನ್ನು ಕೂಗಿರ್ತಾರೆ. ನಾವು ಹೋಗಿ ಆ ಅಮ್ಮನ ಸೇವೆ ಅಷ್ಟೇ, ಆ ಸೇವೆ ಮಾಡೋಕ್ಕೆ ನಾವು ಹೋಗ್ತೀವಿ. ನಾವು ಆ ಅಮ್ಮನಿಗೆ ತಂದಿರೋ ಸೀರೆ, ಒಡವೆ ಎಲ್ಲ ಹಾಕಿ, ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಗ್ರಾಮದಮ್ಮನ ಗುಡಿಗೆ ಕರ್ಕೊಂಡು ಹೋಗ್ಬೇಕು. ಫಸ್ಟು ಬಂದು ಇಲ್ಲಿ ದೇವ್ರನ್ನ ಎತ್ತಿದ್ದಂಗೆ ಇಲ್ಲಿಂದ ಅಮ್ಮನಿಗೆ ಎಲ್ಲ ರೆಡಿ ಮಾಡಿ ಉಪಹಾರ ಆಚಾರ ಮನೆಯಿಂದ ಉಪಹಾರ ಹಾಕಿ ಅಲ್ಲಿಂದ ಈ ಆಸಾದಿಗಳು ಬರ್ತಾರೆ. ಆಸಾದಿ ಬಂದು ಅಮ್ಮನ್ನ ಹೊಗಳ್ಕೊಂಡು ಊರಿಂದ ಪ್ರಮುಖ ಬೀದಿಯಲ್ಲಿ ಕರ್ಕೊಂಡೋಗಿ ಅಮ್ಮನ್ನ ಗ್ರಾಮದಮ್ಮನ ಗುಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ಇದೇ ಮೊದಲು ಫಸ್ಟೇ ಪೂಜೆ.
ಇವಾಗ ದೇವಸ್ಥಾನದಿಂದ ಆರಂಭ ಆಗೈತೆ. ಊರಿನ ಮೆರವಣಿಗೆ ಮುಗಿಸ್ಕೊಂಡು ಇವಾಗ ದೇವಸ್ಥಾನ ಹತ್ರ ಅಂದರೆ ಗ್ರಾಮದಮ್ಮನ ದೇವಸ್ಥಾನ ಹತ್ರ ಕರ್ಕೊಂಬರ್ತಾರೆ. ಅಲ್ಲಿಗೆ ಕರ್ಕೊಂಡು ಬಂದಾದಮೇಲೆ ಐನೋರು ಬಂದು ಪುಣ್ಯ ಮಾಡ್ತಾರೆ. ದೇವ್ರಿಗೆ ಪುಣ್ಯ ಮಾಡಿ ಎಲ್ಲ ಪೂಜೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ತುಂಬ ಜನ ಸೇರಿದ್ರು. ಅಂದರೆ ದೇವಸ್ಥಾನಕ್ಕೆ ಎಲ್ಲ ಮೊಸರನ್ನ ಹಾಕಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ತುಂಬ ಜನ ಬಂದು ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಡೋರು ಮಡ್ಲಕ್ಕಿ ಕೊಡ್ತಾಯಿದ್ರು. ನಾವು ಬಂದು ನಾವು ಊರಿನ ಮೆರವಣಿಗೆಗೆ ನಾನು ಹೋಗೋಕ್ಕಾಗಿರ್ಲಿಲ್ಲ. ನಮ್ಮ ಯಜಮಾನ್ರು ಹುಡುಗರೆಲ್ಲ ಹೋಗಿದ್ರು. ಅವ್ರ ಜೊತೆಲಿ ಬರ್ತಾಯಿದ್ರು. ನಾನಿವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಬಂದಿದ್ವಿ, ಬೆಳಿಗ್ಗೆ ಬಂದಿದ್ವಿ. ಇವಾಗ ನೈಟು ಇನ್ನೊಂದು ಸಲ ಬಂದಿದ್ದೀವಿ. ತಿರ್ಗಾ ನಾಳೆನೂ ಬರಬೇಕು. ನಾಳೆ ಬಂದು ಆರತಿ ಮಾಡ್ಕೊಂಡು ಹೋಗ್ಬೇಕು ನಾವು. ಬಾಲರಾಜು ಒಳಗೆ ಬರ್ರಿ. ಅಲ್ಲಿಂದ ನೋಡಿ, ಅಲ್ಲಿಂದ ನೋಡಪ್ಪ, ಅಲ್ಲಿಂದ ನೋಡು.
ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಗ್ರಾಮದಮ್ಮನ ಜಾತ್ರೆದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಇವತ್ತು ಬಂದು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೆಳಗಿಂದ ಸಂಜೆವರೆಗೂ. ಇವತ್ತು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾಳೆ ವಿಡಿಯೋ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಆರತಿ ಪೂಜೆ ಎಲ್ಲ ಇರುತ್ತೆ, ಅದು ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರೂ ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.